ಬಣ್ಣ ಅಂದರೆ ಒಲವಿನ ಬಣ್ಣ. ಅಣ್ಣಂಗೆ 3 ಜನ ಮಕ್ಕಳು. ಅವರೆಂದರೆ ಈ ಹೆಣ್ಣಿಗೆ ಪ್ರೀತಿ ಜೋರು. ಮನೆಯಲ್ಲಿ ಅಣ್ಣದ್ದೇ ಕಾರು ಬಾರು. ಒಬ್ಬ ಮಗನ ಜೊತೆ ಅವರ ಸಂಬಂಧ ಚೂರು ಚೂರು. ಮನೆಯಲ್ಲಿ ಒಂದು ಅಪಘಾತ, ಅದರಿಂದ ಇಬ್ಬರು ಗೋತ. ಅದೇ ಮನೆ ಹೆಣ್ಣಿಗೆ ಇವರ ಮನೆ ಹುಡುಗ ಸೋತ. ಅದರಿಂದ ಇವರಿಗೆ ತಲೆ ಬಿಸಿ ವಿಪರೀತ. ಏನೇ ಯಶೋದ, ಎಲ್ಲ ಮ್ಯಾಟ್ರು ನನಗೆ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಈ ಹೆಣ್ಣಿಗೆ ಈ ಮದುವೆ ಇಷ್ಟ ಇಲ್ಲ. ಏನ್ ಮಾಡಬೇಕು ಎಂಬುದು ಸ್ಪಷ್ಟವಿಲ್ಲ. ಮಾಡಲು ಹೋದ ಕೆಲಸ ಎಲ್ಲ ನಷ್ಟ. ಪ್ರಾಸಕ್ಕೆ ಪ್ರಾಸ ಸೇರಿ ಮಾತಾಡುವುದು ನನಗಿಷ್ಟ. ನನ್ನ ಬಗ್ಗೆ, ನಮ್ಮ ಮನೆ ಮಕ್ಕಳ ಬಗ್ಗೆ, ನಮ್ಮ ಅಣ್ಣನ ಬಗ್ಗೆ ಚಾಚು ತಪ್ಪದೆ ಸತ್ಯ ಹೇಳ್ತಿದ್ರಲ್ಲ ಸ್ವಾಮೀಜಿ. ಮತ್ತೆ ನಮ್ಮ ಸ್ವಾಮೀಜಿ ಅಂದರೆ ಸುಮ್ಮನೆ ಅನ್ಕೊಂಡ್ರ? ಬೇಕಿದ್ರೆ ಈ ಹಳೆ ಮುದುಕಿ ಕತೆನ ಎಳೆಯಾಗಿ ಬಿಚ್ಚಿರ್ತಾರೆ. ಬೇಡಪ್ಪ, ನನ್ನ ಕತೆನೆಲ್ಲ ಎಳೆ ಎಳೆಯಾಗಿ ಬಿಚ್ಚಿಟ್ರೆ ಕೊಳೆಯಾಗಿ ಕಾಣಿಸುತ್ತೆ. ನಿಮ್ಮ ಸ್ವಾಮೀಜಿ ದೊಡ್ಡವರು ಅಂತ ನಾನು ಒಪ್ಕೊಳ್ತೀನಿ. ಒಪ್ಕೋಬೇಕು. ಒಪ್ಕೊಂಡ್ಮೇಲೆ ಅಪ್ಕೋಬೇಕು. ಅಪ್ಕೊಂಡ್ಮೇಲೆ ಪಪ್ಪಿ ಕೊಡಬೇಕು. ನಿಮ್ಮ ಸಮಸ್ಯೆ ಪರಿಹಾರಕ್ಕೋಸ್ಕರನೇ ನಾನು ಬಂದಿರೋದು. ಚಿಂತೆ ಬಿಟ್ಟು ಪ್ರಶ್ನೆ ಕೇಳಿ, ಉತ್ತರ ಕೊಡ್ತೀನಿ. ಓ ನನ್ನ ಭಕ್ತೆ ಯಶು, ಆಗಬೇಡ ನೀನು ಈ ಮುದುಕಿ ಜಾಲದಲ್ಲಿ ಬಲಿಪಶು. ನೀವ್ಯಾಕೋ ನನಗೆ ಬತ್ತಿ ಇಡ್ತಿದ್ದೀರಲ್ಲ ಸ್ವಾಮೀಜಿ. ಅಟ್ಬಿತ್ತು ಆಶೀರ್ವಾದ ತಗೊಳ್ಳಿ. ನಮ್ಮ ಸೊಂಟ ಯಾಕೋ ವೀಕು, ಇಲ್ಲಿಂದಾನೆ ಆಡ್ ಬೀಳ್ತೀವಿ. ಆಶೀರ್ವಾದ ಮಾಡಿ ಸ್ವಾಮೀಜಿ. ಬಂಬಾಂ ಭೋಲೆನಾಥ್. ಒಳ್ಳೆದಾಗಿ. ಸ್ವಾಮೀಜಿ, ನಿಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲ ವಿಷಯನೂ ತಿಳ್ಕೊಂಡಿದ್ದೀರಾ. ಈಗ ನಾವಿಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತಾನು ಮದುವೆ ನಿಲ್ಸೋಕೆ. ಕರೆಕ್ಟ್ ಸ್ವಾಮೀಜಿ. ಅದಕ್ಕೆ ನೀವು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿರ್ಬೇಕು. ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಒಳ್ಳೆ ಜನಕ್ಕೆ ಒಳ್ಳೇದು, ಕೆಟ್ಟ ಜನಕ್ಕೆ ಕೆಟ್ಟದ್ದು ಯಾವಾಗ್ಲೂ ಇರ್ತಾರೆ. ಬಂಬಾಂ ಭೋಲೆನಾಥ್. ಶಿಷ್ಯಕುಟಿಗಳ ಪ್ರಭು, ಅಚ್ಚ ದಾರಿ ಬಿಡಿ. ಬಂಬಾಂ ಭೋಲೆನಾಥ್. ಈ ಸ್ವಾಮೀಜಿ ತುಂಬಾ ಪವರ್ಫುಲ್ ಅನ್ಸುತ್ತೆ. ನಂಗೆ ಯಾಕೋ ಇವ್ರನ್ನ ಎಲ್ಲೋ ನೋಡಿದ್ದೀನಿ ಅನಿಸುತ್ತೆ. ಸುಮ್ಮನಿರಿ ರಚಮ್ಮ, ಎಲ್ಲವನ್ನೂ ಅನುಮಾನದಿಂದಾನೆ ನೋಡಬೇಡಿ. ನಡೀರಿ ಹೋಗೋಣ. ನಡಿ. ನೋಡಮ್ಮ, ಶುದ್ಧೀಕರಣ ಸ್ನಾನ ಮುಗ್ಗಿದೆ. ಈಗ ಸುಮಂಗಲಿ ವ್ರತಕ್ಕಿಂತ ಮುಂಚೆ ಈ ತೀರ್ಥನ 3 ಬಾರಿ ಕೊಡ್ತೀನಿ, ತಗೊಳ್ಬೇಕಾಗತ್ತೆ. ಅಂತರಂಗ ಶುದ್ಧಿ ಆಗುತ್ತೆ. ಡೇಂಜರ್ ಏನೂ ಇಲ್ಲ ತಾನೆ? ಏನಿಲ್ಲ, 10 ಸೆಕೆಂಡ್ಗೆ ಅವ್ರ ಕೆಲಸ ಶುರು ಮಾಡುತ್ತೆ. 1-2 ಗಂಟೆ ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ. ವ್ರತಕ್ಕೆ ಸಂಪೂರ್ಣ ಸಿದ್ಧವಾಗಿದ್ದೀರಾ? ಈಗ ದೇವ್ರ ನಮಸ್ಕಾರ ಮಾಡ್ಕೊಂಡು ವ್ರತ ಪ್ರಾರಂಭ ಮಾಡ್ಬೋದು. ಏನಾಗ್ತದೆ? ಹೊಟ್ಟೆ ನೋವುತ್ತದೆ, ಕಣ್ಣೆಲ್ಲ ಮಂಜಾಗ್ತದೆ. ಅಕ್ಕ ಹುಷಾರಾಗಿಲ್ವಾ? ಕಲ್ಯಾಣಿ, ಏನಾಯ್ತಮ್ಮ? ಹುಷಾರಾಗಿದ್ಯಾ ಅಥವಾ ಹೇಗೆ? ಸಮಾಧಾನ ಮಾಡ್ಕೋಕ. ಅಯ್ಯೋ ಪಾಪ, ಹೀಗಾಗಬಾರ್ದಾಗಿತ್ತು. 1 ನಿಮಿಷ ಬಾ, ಅಲ್ಲಿ ಕೂತ್ಕೋ ಬಾ. ಅಯ್ಯೋ, ಏನಾಯ್ತಕ್ಕ ನಿನ್ಗೆ? ಏನಾಗ್ತದೆ? ಹೊಟ್ಟೆ ನೋವುತ್ತದೆ ರುಕ್ಕು. ಅಯ್ಯೋ, ಏನಾಯ್ತಪ್ಪ ಈ ಹುಡುಗಿಗೆ? ಸರಿಯಾಗಿ ವ್ರತ ಮಾಡೋ ಹೊತ್ತಿಗೆ ಹಿಂಗಾಯ್ತಲ್ಲ. ಪುರೋಹಿತ್ರೆ, ಏನು ಮಾಡೋದು ಇವಾಗ? ಅವ್ರ ಕೈಲಾಗಲಿಲ್ಲ ಅಂದರೆ ವ್ರತ ನಿಲ್ಲಿಸೋದು ಒಳ್ಳೇದು. ಅನ್ಯಾಯ ಆಗೋಯ್ತಲ್ಲ.
ಮೊದಲೇ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತಾ ಅಥವಾ ಇಲ್ಲಿಗೆ ಬಂದಮೇಲೆ ಏನಾದರೂ ಹಿಂಗಾಯ್ತಮ್ಮ? ದೇವರೇ ಸೂಚನೆ ಕೊಡ್ತಾ ಇದ್ದಾನೆ, ವೃತನೂ ಆಗುವಂಗಿಲ್ಲ, ಮದುವೆನೂ ಆಗುವಂಗಿಲ್ಲ ಅಂತ. ಅಯ್ಯೋ, ಮದುವೆನೂ ಆಗಲ್ವಾ ರಾಚಮ್ಮ? ವೃತನೇ ಆಗದೆ ಮದುವೆ ಎಲ್ಲಿಂದ ಮಾಡೋದು? ನಮ್ಮ ಸಂಪ್ರದಾಯ ನಿಂಗೆ ಗೊತ್ತಿಲ್ವೇ? ವೃತನ ಕಟ್ಟುನಿಟ್ಟಾಗಿ ಮಾಡಿದ್ಮೇಲೆ ಮದುವೆ ತಯಾರಿ ಮಾಡ್ಕೊಳ್ಳೋದು. ದೇವ್ರೆ, ಯಾಕಪ್ಪ ಇಂಥ ಪರೀಕ್ಷೆ ಮಾಡ್ತಿದ್ಯಾ? ವ್ರತ ಮಾಡದೆ ಮದ್ವೆನೇ ನಿಂತು ಹೋಗುತ್ತಲ್ಲ. ಅಯ್ಯೋ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅದು ಬಿಸಿಲಲ್ವಾ, ಅದಕ್ಕೆ ಸ್ವಲ್ಪ ಹುಷಾರು ತಪ್ಪಿದಾಳಷ್ಟೇ. ಸ್ವಲ್ಪ ಸುಧಾರಿಸ್ಕೊಂಡ್ರೆ ಸರಿ ಹೋಗ್ತಾಳೆ. ಅದಕ್ಕೆ ವ್ರತ ಮುರಿತು ಮದುವೆ ಮುರಿತು ಅಂದರೆ ಹೇಗೆ? ಅಯ್ಯೋ, ನನಗೇನು ಮದುವೆ ನಿಂತೋಗ್ಬೇಕು ಅಂತ ಆಸೆನಮ್ಮ. ಅವಳು ಈಗಿರೋ ಪರಿಸ್ಥಿತಿನಲ್ಲಿ ಇದೆಲ್ಲ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇನ್ನೂ ವೃತನೇ ಶುರುವಾಗಿಲ್ಲ, ಆಗಲೇ ಕೂತ್ಬಿಟ್ಲಲ್ಲ ನಿನ್ನ ಅಕ್ಕ ಉಸ್ಸಪ್ಪ ಅಂತ. ಇನ್ನೂ ವ್ರತ ಮುಗಿಯೋಷ್ಟರಲ್ಲಿ ಏನೇನಾಗುತ್ತೋ ಏನೋ, ಅದಕ್ಕೆ ಮದುವೆನೇ ಬೇಡ ಅಂತ ಹೇಳಿದ್ದು. ಶುರು ಆದಾಗಲೇ ಈ ರೀತಿ ವಿಘ್ನ ಆಗೋಯ್ತಲ್ಲ, ಇದು ದೇವ್ರು ಕೊಟ್ಟ ಸಂದೇಶ. ಇದು ಮೇಲೂ ವ್ರತ ಮಾಡಬೇಕಾ? ಚಿಕ್ಕ ಹುಡುಗಿ ಪೂಜಾರೆ, ಇವಳಿಗೆ ಈ ಸಂಪ್ರದಾಯ ಎಲ್ಲ ಅರ್ಥ ಆಗಲ್ಲ. ಇದನ್ನ ವಿಘ್ನ ಅಂತ ಯಾಕೆ ಹೇಳ್ತಿದ್ದೀರಾ? ಪುರೋಹಿತರ ಮಾತಿನ ಮೇಲೆ ಯಾಕೋ ನನಗೆ ಅನುಮಾನ ಬರ್ತಿದೆ. ಈಗಿನ ಕಾಲದ ಹುಡುಗರೆ ಹೀಗೆ, ಶಾಸ್ತ್ರ ಸಂಪ್ರದಾಯ ಅಂದರೆ ಒಡ್ಡು ಮುರಿತೀರ. ನಿಮಗೆ ಪುರೋಹಿತರ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಇಲ್ಲೊಬ್ರು ಸ್ವಾಮೀಜಿಗಳು ಬಂದಿದ್ದಾರೆ. ಅವ್ರಿಗೆ ಭೂತ ಭವಿಷ್ಯ ವರ್ತಮಾನ ಎಲ್ಲ ಕೂತು ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳಿದ್ಮೇಲಾದರೂ ನಿಮಗೆ ನಂಬಿಕೆ ಬರುತ್ತೋ ಏನೋ. ಸ್ವಾಮಿಗಳೇ, ವ್ರತ ಮಾಡೋರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ. ಹಾಗಾಗಿ ವ್ರತ ಮಾಡೋದಕ್ಕಾಗ್ತಿಲ್ಲ. ಇದಾಗುತ್ತಾ ಆಗಲ್ವಾ ಅಂತ ಸ್ವಲ್ಪ ಹೇಳಿ ಅಲ್ಲ. ಬಂ ಭೋಲೆನಾಥ್, ಇವ್ರಿಗೆ ಬಂದಿರೋ ಸಮಸ್ಯೆ ಮೊದಲಿಂದ ಬಂದಿರೋದಲ್ಲ, ಅದು ಇವಾಗಿಂದ ಬಂದಿರೋದು, ಅದು ಇಲ್ಲಿಂದನೇ ಬಂದಿರೋದು. ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ವಿಘ್ನಗಳು ಬರೋದು ಸಹಜ. ಅದನ್ನು ಮೀರಿ ಕೆಲಸ ಮಾಡೋದೇ ಮಜಾ. ಈ ವ್ರತ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸ್ವಾಮೀಜಿಗಳೇ? ಇದಷ್ಟೇ ಅಲ್ವಾ, ನಿಂತೋಗುತ್ತಲ್ವಾ? ಉದ್ಧಾರ ಮಾಡೋದು ನಿರ್ಧಾರ ಮಾಡೋದು ಆ ಭಗವಂತ. ನಾವಿರೋದು ಅವನು ಹೇಳೋದನ್ನ ಮಾಡೋದಕ್ಕೆ ಮಾತ್ರ. ನನಗೆ ವಯಸ್ಸಾಗಿದೆ, ನೀವು ಪ್ರಾಸದಲ್ಲಿ ಹೇಳಿದ್ರೆ ನಂಗೆ ತ್ರಾಸಾಗುತ್ತೆ. ಸರಿಯಾಗಿ ಹೇಳಿ, ಸ್ವಲ್ಪ ಬಿಡಿಸಿ. ಆಯ್ತಾಯ್ತು ಮುದಿಯಣ್ಣೆ, ನಿನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ದೇವ್ರ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಇಡ್ತೀರ, ಅದನ್ನ ದೇವ್ರ ಬಾಯಿಗೆ ತಿನ್ನಿಸ್ತೀರೇನು? ಅಯ್ಯೋ, ಎಲ್ಲಾದರೂ ಉಂಟೆ. ಮೊದಲು ದೇವ್ರಿಗೆ ಸಮರ್ಪಿಸ್ತೀವಿ, ಆಮೇಲೆ ಮನೇಲಿ ಹಿರಿಯರಿಗೆ ಯಾರಿಗಾದ್ರೂ ಕೊಡ್ತೀವಿ ಅಲ್ವಾ? ನಾವು ಮಾಡೋ ಪೂಜೆ, ನಾವು ಮಾಡೋ ವ್ರತ ಇನ್ನೊಬ್ರ ಕೈಲಿಂದನೇ ಮಾಡ್ಬೋದು. ಅದಕ್ಕೆ ಹೋಮ ಅವನ ಎಲ್ಲ ಆಚಾರಕ್ಕೆಲ್ಲ ಮಾಡಿಸ್ತಾರೆ. ಹಿಂಗೆಲ್ಲ ಇದೆಯಾ? ವಯಸ್ಸಾಯ್ತು ಅಂತೀರಾ, ರೀತಿ ರಿವಾಜು ಗೊತ್ತಿಲ್ವೇನು?